ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ದಿನಾಂಕದಲ್ಲಿ ಆಚರಿಸಬೇಕು ಎಂಬ ಬಗ್ಗೆ ಸಾಕಷ್ಟು ಗೊಂದಲಗಳು ಮೂಡಿದೆ. ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21 ಎಂದು ನೀಡಿದ್ದರೆ, ಇನ್ನು ಕೆಲವು ಕಡೆಗಳಲ್ಲಿ ಆಗಸ್ಟ್ 28 ಎಂದು ಸೂಚಿಸಲಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ವರಮಹಾಲಕ್ಷ್ಮಿ ವ್ರತದ ಸರಿಯಾದ ದಿನಾಂಕ ಯಾವುದು? ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸುವುದು ವಾಡಿಕೆ. ಇದರ ಆಧಾರದ ಮೇಲೆ ಕೆಲವರು ಆಗಸ್ಟ್ 21ರಂದು ವ್ರತ ಆಚರಿಸಲು ತಿಳಿಸುತ್ತಿದ್ದಾರೆ. ಆದರೆ ಪಂಚಾಂಗ ಅಧ್ಯಯನದ ಪ್ರಕಾರ ಹುಣ್ಣಿಮೆಗೆ ಅತ್ಯಂತ ಸಮೀಪವಿರುವ ಶುಕ್ರವಾರದಂದೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕು ಎಂಬ ನಿಯಮವಿದೆ. ಶುಕ್ಲ ಪಕ್ಷದ ಈ ಶುಕ್ರವಾರದಂದು ಚಂದ್ರನ ಬೆಳಕು ಭೂಮಿಯ ಮೇಲೆ ಹೆಚ್ಚಾಗಿರುತ್ತದೆ ಮತ್ತು ತಾಯಿ ಮಹಾಲಕ್ಷ್ಮಿ ಭಕ್ತರ ಹರಕೆ ತೀರಿಸಲು ಭೂಲೋಕಕ್ಕೆ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಆಗಸ್ಟ್ 20ರ ಶುಕ್ರವಾರವು ಹುಣ್ಣಿಮೆಯಿಂದ ದೂರವಿರುವುದರಿಂದ ಈ ಬಾರಿ ಪ್ರತಿಯೊಬ್ಬರೂ ಆಗಸ್ಟ್ 28ರಂದು ಬರುವ ಶುಕ್ರವಾರದಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದು ಸೂಕ್ತ. ಚಂದ್ರಗ್ರಹಣದ ಆತಂಕವೇಕಿಲ್ಲ. ಆಗಸ್ಟ್ 28ರಂದು ಹುಣ್ಣಿಮೆ ಹಾಗೂ ಚಂದ್ರಗ್ರಹಣವಿದ್ದರೂ ಸಹ ಆ ಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಭಾರತದಲ್ಲಿ ಗೋಚರವಿರದ ಗ್ರಹಣಕ್ಕೆ ಸೂತಕ ಅಥವಾ ಯಾವುದೇ ಆಚರಣೆಗಳು ಅನ್ವಯಿಸುವುದಿಲ್ಲವಾದ್ದರಿಂದ ಭಕ್ತರು ಯಾವುದೇ ಭಯವಿಲ್ಲದೆ ಅಂದೇ ನಿಶ್ಚಿಂತೆಯಿಂದ ಹಬ್ಬವನ್ನು ಆಚರಿಸಬಹುದು. ಸಂಪ್ರದಾಯಗಳ ಪ್ರಕಾರ ದಿನಾಂಕಗಳು. ಮಾಧವ ಸಂಪ್ರದಾಯದ ಪಂಚಾಂಗದ ಪ್ರಕಾರ ಆಗಸ್ಟ್ 28ರಂದೇ ವ್ರತ ಆಚರಿಸಲು ಸೂಚಿಸಲಾಗಿದೆ. ಕೆಲವೊಂದು ಸ್ಮಾರ್ಥ ಬ್ರಾಹ್ಮಣರ ಪಂಚಾಂಗಗಳಲ್ಲಿ ಆಗಸ್ಟ್ 21 ಎಂದಿದ್ದರೂ ಶ್ರಾವಣ ಮಾಸದ ಮೊದಲ 3ನೇ ಅಥವಾ ಪೂರ್ಣಿಮಾ ಸಮೀಪದ ಶುಕ್ರವಾರದಂದು ವ್ರತ ಆಚರಿಸಿರುವ ಉದಾಹರಣೆಗಳಿದೆ. ಅಕಸ್ಮಾತ್ ಯಾರಾದರೂ ಆಗಸ್ಟ್ 21ರಂದೇ ವ್ರತ ಮಾಡುವುದಿದ್ದರೆ ಮಾಡಬಹುದು. ಆದರೆ ಅಂದು ಮಾಡಲು ಸಾಧ್ಯವಾಗದವರು ಅಥವಾ ಗೊಂದಲಿರುವವರು ಆಗಸ್ಟ್ 28ರಂದೇ ಒಂದು ವೇಳೆ ಆ ದಿನವೂ ಸಾಧ್ಯವಾಗದಿದ್ದರೆ ಅಶ್ವಯುಜ ಮಾಸದ ನವರಾತ್ರಿಯ ಶುಕ್ಲ ಪಕ್ಷದ ಹುಣ್ಣಿಮೆಗೆ ಹತ್ತಿರವಿರುವ ಶುಕ್ರವಾರದಂದು ವ್ರತವನ್ನ ಮಾಡಬಹುದು.